ನಮಸ್ಕಾರ. ಈ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 3 ದಿನಗಳ ಮಳೆಗೆ ಮನೆ ಬಿದ್ದು ತಂದೆ ಮಗನ ಸಾವು, ತಾಯಿ ಮಗಳ ಸ್ಥಿತಿ ಗಂಭೀರ. ವಿಧಿಯಾಟಕ್ಕೆ ಛಿದ್ರವಾಯಿತು ಕುಟುಂಬದ ಬದುಕು. ಈರುಳ್ಳಿ ರಫ್ತು ನಿಷೇಧ ತೆರವಿನಿಂದ ಬೆಂಗಳೂರು ರೋಸ್ ಈರುಳ್ಳಿಗೆ ಮುಕ್ತಿ. ಬಯಲುಸೀಮೆ ರೈತರ ಬೆಳೆಗೆ ವಿದೇಶ ಮಾರಾಟದ ಅನುಕೂಲ. ಹೃದಯ ರೋಗಿಗಳ ಪಾಲಿಗೆ ವರದಾನವಾಗಲಿದೆ ತುಮಕೂರಿನ ಕಾರ್ಡಿಯಾ ಫ್ರಾಂಟಿಡಾ ಆಸ್ಪತ್ರೆ. ಅಕ್ಟೋಬರ್ 26ರಂದು ಉದ್ಘಾಟನೆ. ವಿದ್ಯೆ ಇದ್ದರೂ ಕೌಶಲ್ಯವಿಲ್ಲದ ನಿರುದ್ಯೋಗಿಗಳಿಗೆ ದಾರಿದೀಪವಾಗುತ್ತಿದೆ ಉದ್ಯೋಗ ತರಬೇತಿ ಕೇಂದ್ರ. ನಿರುದ್ಯೋಗ ನಿವಾರಣೆಯಲ್ಲಿ ಸಂಸ್ಥೆಯ ಪ್ರಮುಖ ಪಾತ್ರ. ವಾರ್ತೆಗಳ ವಿವರ. ಇತ್ತೀಚೆಗೆ ಬೀಳುತ್ತಿರುವ ಮಳೆಯಿಂದಾಗಿ ಕಲ್ಲು ಚಪ್ಪಡಿಯ ಮನೆಯೊಂದು ಕುಸಿದು ಬಿದ್ದು ಸ್ಥಳದಲ್ಲೇ ತಂದೆ ಮಗ ಸಾವನ್ನಪ್ಪಿದ್ದರೆ ತಾಯಿ ಮಗಳಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಚಿಂತಾಮಣಿ ತಾಲೂಕಿನ ವೈಜಕೂರು ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ಗ್ರಾಮಾಂತರ ವ್ಯಾಪ್ತಿಯ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಯ ವೈಜಕೂರು ಗ್ರಾಮದಲ್ಲಿ ಕಲ್ಲು ಚಪ್ಪಡಿಯ ಮನೆಯೊಂದು ಕುಸಿದು ಬಿದ್ದಿದೆ. ಕಳೆದ ರಾತ್ರಿ ಭಾರೀ ಮಳೆ ಬಿದ್ದ ಕಾರಣ ಮನೆಯ ಗೋಡೆಗಳೆಲ್ಲ ನೆನೆದಿದ್ದು ಶುಕ್ರವಾರ ಬೆಳಗ್ಗೆ 6:30ರ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಮನೆಯಲ್ಲಿಯೇ ಇದ್ದ ಗಂಡ ಹೆಂಡತಿ ಮಕ್ಕಳ ಮೇಲೆ ಗೋಡೆಗಳು ಹಾಗೂ ಕಲ್ಲು ಚಪ್ಪಡಿಗಳು ಕುಸಿದು ಬಿದ್ದ ಕಾರಣ ಮಣ್ಣು ಹಾಗೂ ಚಪ್ಪಡಿಗಳ ಕೆಳಗೆ ಸಿಕ್ಕಿ 41 ವರ್ಷದ ರವಿಕುಮಾರ್ ಹಾಗೂ ಈತನ ಮಗ 13 ವರ್ಷದ ಬಾಲಕ ರಾಹುಲ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿದ್ದವರ ಕಿರುಚಾಟ ಕೇಳಿ ಅಕ್ಕಪಕ್ಕದ ಮನೆಯವರು ಬಂದು ಅವಶೇಷಗಳ ಅಡಿಯಿಂದ ರವಿಕುಮಾರ್ ರವರ ಪತ್ನಿ ಮುನಿರಾಜಮ್ಮ ಹಾಗೂ ಮಗಳು ರಕ್ಷಿತಾರವರನ್ನ ಕಾಪಾಡಿದ್ದು ಮುನಿರಾಜಮ್ಮ ಹಾಗೂ ರಕ್ಷಿತಾರವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ. ಇವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಘಟನೆಯಲ್ಲಿ ಮೃತಪಟ್ಟ ರವಿಕುಮಾರ್ ಕೈವಾರ ಅಂಚೆ ಕಚೇರಿಯಲ್ಲಿ ಪೋಸ್ಟ್ಮ್ಯಾನ್ ಕೆಲಸ ಮಾಡುತ್ತಿದ್ದು ಈತನ ಹೆಂಡತಿ ಮುನಿರಾಜಮ್ಮ ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ತಹಸೀಲ್ದಾರ್ ಹನುಮಂತರಾಯಪ್ಪ ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ವೈಯಕ್ತಿಕವಾಗಿ ಸಂತ್ರಸ್ತರ ಕುಟುಂಬಕ್ಕೆ 50,000 ರು ನೆರವು ನೀಡುವುದಾಗಿ ತಿಳಿಸಿದ್ದು, ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ತಲಾ 5 ಲಕ್ಷ ರು ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇವತ್ತು ಬೆಳಗ್ಗೆ ಹಠಾತ್ತಾಗಿ ಒಂದು ಮನೆ ಕುಸಿದು ತಂದೆ ಮಗ ಇಬ್ಬರು ಮೃತಪಟ್ಟಿದ್ದಾರೆ ಮತ್ತು ತಾಯಿ ಮಗಳು ಇಬ್ಬರು ಕೂಡ ಭಾಳ ಇಂಜುರಿಯಸ್ ಆಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಈಗ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಬಾಪಿಸ್ಟ್ಗೆ ಕಳಿಸಿದ್ದಾರೆ. ಈಗ ನಾವು ತಹಸೀಲ್ದಾರು ಮತ್ತು ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸು ಮತ್ತು ಅಲ್ಲಿನ PDO ಅವರು ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಮಾಡಿ ಅಲ್ಲಿ ಈಗ ತಕ್ಷಣ ಅವ್ರಿಗೆ ದಫನ್ ಮಾಡುವಂಥದ್ದಕ್ಕೆ ಸರ್ಕಾರದಿಂದ 5,000 ರೂಪಾಯಿ 10,000 ರೂಪಾಯಿ ಬಿಡುಗಡೆ ಮಾಡುವುದಕ್ಕೆ ತಹಸೀಲ್ದಾರ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ತಲಾ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡುವಂಥದ್ದಕ್ಕೆ ಕೂಡ ನಾನು ಜಿಲ್ಲಾಧಿಕಾರಿಗಳ ಹತ್ರ ಕೂಡ ನಾನು ಮಾತನಾಡ್ತೇನೆ. ಮತ್ತು ನನ್ನ ವೈಯಕ್ತಿಕವಾಗಿ 50,000 ರೂಪಾಯಿಗಳನ್ನು ಸದ್ಯಕ್ಕೆ ಮೃತರ ಕುಟುಂಬಕ್ಕೆ ಅಗತ್ಯವಿರುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗುವುದೆಂದು ಶಾಸಕರು ತಿಳಿಸಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್, ಚಿಂತಾಮಣಿ. ವಿದೇಶಕ್ಕೆ ರಫ್ತು ಮಾಡಲು ವಿಧಿಸಿದ್ದ ಬೆಂಗಳೂರು ಗುಲಾಬಿ ಈರುಳ್ಳಿ ಮೇಲಿನ ನಿರ್ಬಂಧವನ್ನು ತೆರವು ಮಾಡಲಾಗಿದೆ. ಗುಲಾಬಿ ಈರುಳ್ಳಿ ಮೇಲಿನ ರಫ್ತು ನಿರ್ಬಂಧ ತೆರವು ಮಾಡಿದ್ರಿಂದ ಬೆಳೆಗಾರರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಗುಲಾಬಿ ಈರುಳ್ಳಿ ಬೆಳೆಗಾರರ ಬೇಡಿಕೆಗೆ ಕೇಂದ್ರ ಸರ್ಕಾರ ನೋಡಲು ಕೆಂಪು ಬಣ್ಣ ಅಥವಾ ಗುಲಾಬಿ ಬಣ್ಣದ ಈರುಳ್ಳಿ ಇದು. ಬೆಂಗಳೂರು ಇದರ ಮೂಲವಾಗಿರೋದ್ರಿಂದ ಇದಕ್ಕೆ ಊರಿನ ಹೆಸರು ಸೇರಿಕೊಂಡಿದೆ. ಅದಕ್ಕಾಗಿ ಇದನ್ನು ಬೆಂಗಳೂರು ಗುಲಾಬಿ ಈರುಳ್ಳಿ ಅಂತ ಕರೀತಾರೆ. ಇನ್ನು ಕೆಲವರು ಕೆಂಪು ಈರುಳ್ಳಿ ಅಂತಾನೂ ಕರೀತಾರೆ. ಈ ರೀತಿಯ ಬೆಂಗಳೂರು ಗುಲಾಬಿ ಈರುಳ್ಳಿ ಬೆಳೆಗಾರರು ಮತ್ತು ವರ್ತಕರು ಮೊನ್ನೆಯವರೆಗೂ ಕಷ್ಟಕ್ಕೆ ಸಿಕ್ಕಿಕೊಂಡಿದ್ದರು. ಬೆಂಗಳೂರು ಗುಲಾಬಿ ಈರುಳ್ಳಿ ರಫ್ತಿನ ಮೇಲೆ ಕೇಂದ್ರ ಸರ್ಕಾರವು ನಿಷೇಧ ಹೇರಿದ್ದೇ ಇದಕ್ಕೆ ಕಾರಣವಾಗಿತ್ತು.
ಆದರೆ ಇದೀಗ ರಫ್ತು ಮೇಲೆ ಹೇರಿದ್ದ ನಿಷೇಧವನ್ನು ಕೇಂದ್ರ ಸರ್ಕಾರವು ಹಿಂದಕ್ಕೆ ಪಡೆದುಕೊಂಡಿದೆ. ಬೆಂಗಳೂರು ಗುಲಾಬಿ ಈರುಳ್ಳಿಯನ್ನು ದೇಶದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದ ಕೆಲವು ಪ್ರದೇಶಗಳಲ್ಲಿ ಬೆಳೀತಾರೆ. ನಮ್ಮ ರಾಷ್ಟ್ರದಲ್ಲಿ ಬೆಳೆಯುವ ಗುಲಾಬಿ ಈರುಳ್ಳಿಯು ವಿದೇಶಕ್ಕೆ ರಫ್ತಾಗೋದ್ರಿಂದ ಕೋಟಿಗಟ್ಟಲೆ ವಿದೇಶಿ ವಹಿವಾಟು ನಡೆಯುತ್ತೆ. ಆದರೆ ಈರುಳ್ಳಿ ರಫ್ತನ್ನು ಬ್ಯಾನ್ ಮಾಡಿರುವ ಪಟ್ಟಿಯಲ್ಲಿ ಬೆಂಗಳೂರು ಗುಲಾಬಿ ಈರುಳ್ಳಿಯೂ ಇರೋದ್ರಿಂದ ಕಳೆದ ಸೆಪ್ಟೆಂಬರ್ನಿಂದಲೂ ಗುಲಾಬಿ ಈರುಳ್ಳಿಯ ರಫ್ತಿಗೆ ನಿಷೇಧ ಇತ್ತು. ಈಗ ಏನಾಗಿದೆ, ನಮಗೆ ಸೆಪ್ಟೆಂಬರ್ 14ರಿಂದ ಒಟ್ಟಾರೆ ಈರುಳ್ಳಿಗೆ ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡಿದ್ದಾರೆ. ಈಗ ನಮ್ಮ ರೋಸಾನಿಯನ್ನಿಗೆ ಏನಾಗಿದೆ, ಸಪ್ರೇಟ್ HS ಕೋಡ್ ಅಂತ ಏನು ಹೇಳ್ತೀವಿ ಎಕ್ಸ್ಪೋರ್ಟಿಗೆ, ಆ ಕೋಡ್ ಇಲ್ಲ. ಒಂದು ಸಪ್ರೇಟ್ HS ಕೋಡು ಕೊಡಬೇಕು. ಮತ್ತು ಎಕ್ಸ್ಕ್ಲೂಸಿವ್ಲಿ ಫಾರ್ ರೋಸಾನಿಯನ್ನ ಎಕ್ಸ್ಪೋರ್ಟ್ ಅಂತ ಏನು ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದಾರೆ ಅದನ್ನು ಲಿಫ್ಟ್ ಮಾಡಬೇಕು ಅಂತ ಈಗಾಗಲೇ ನಮ್ಮ ಡೈರೆಕ್ಟ್ರೇಟ್ ವತಿಯಿಂದ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ವತಿಯಿಂದ ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿನ ಸಲ್ಲಿಸಲಾಗಿದೆ. ನಮ್ಮಲ್ಲಿ ಈಗ ಒಂದು 60 ಹೆಕ್ಟರ್ ಪ್ರದೇಶದಲ್ಲಿದೆ. ಅದರಲ್ಲಿ ಒಂದು 36 ಹೆಕ್ಟರ್ ಪ್ರದೇಶದಷ್ಟು ಈಗಾಗಲೇ ಕಟಾವು ಮಾಡಿ ಅವ್ರು ಶೇಖರಣೆ ಮಾಡಿದ್ದಾರೆ. ಉಳಿದದ್ದು ಈಗ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ ಮಾಸ್ತಿಲಿ, ಅವರಿಗೆ ತೊಂದರೆ ಆಗುತ್ತೆ. ಸೊ ಇದು ಎಕ್ಸ್ಪೋರ್ಟ್ ಆಗಬೇಕು ಮತ್ತು ಬ್ಯಾನ್ ಲಿಫ್ಟ್ ಆಗೋದು ಭಾಳ ಅನುಕೂಲ ಆಗುತ್ತೆ. ಗುಲಾಬಿ ಈರುಳ್ಳಿಯ ಮೇಲಿನ ರಫ್ತು ನಿಷೇಧವು ತೀರಾ ಅನಿವಾರ್ಯವಲ್ಲ ಅನ್ನೋದನ್ನು ಸ್ಥಳೀಯ ರೈತರು ಹಾಗೂ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಮನದಟ್ಟು ಮಾಡಿದ್ದರು. ಇದರ ಫಲಶ್ರುತಿ ಅನ್ನುವಂತೆ ಗುಲಾಬಿ ಈರುಳ್ಳಿ ಮೇಲೆ ಇದ್ದ ರಫ್ತಿನ ನಿರ್ಬಂಧವನ್ನು ಕೇಂದ್ರ ಸರ್ಕಾರವು ತೆರವುಗೊಳಿಸಿ ಆದೇಶ ಹೊರಡಿಸಿದೆ. ಈರುಳ್ಳಿ ಎಲ್ಲ ಒಂದೇ ಕೆಟಗರಿಯಲ್ಲಿ ಇದ್ದಿದ್ದರಿಂದ ಸಾಮಾನ್ಯವಾಗಿ ಈರುಳ್ಳಿ ರಫ್ತನ್ನು ನಿಷೇಧ ಮಾಡಿದ್ರಿಂದ ಗುಲಾಬಿ ಈರುಳ್ಳಿ ರಫ್ತು ನಿಷೇಧ ಉಂಟಾಗಿತ್ತು. ಈಗ ನಮ್ಮ ರಾಜ್ಯ ಸರ್ಕಾರದ ಮನವಿ ಮೇರೆಗೆ ಗುಲಾಬಿ ಈರುಳ್ಳಿನ ರಫ್ತು ನಿಷೇಧನ ಹಿಂತೆಗೆದುಕೊಂಡಿದ್ದಾರೆ. ಒಟ್ನಲ್ಲಿ ಗುಲಾಬಿ ಈರುಳ್ಳಿ ಮೇಲಿನ ರಫ್ತು ನಿಷೇಧವನ್ನು ತೆರವು ಮಾಡುವ ನಿಟ್ಟಿನಲ್ಲಿ ಕೇಂದ್ರವನ್ನು ಪ್ರತಿನಿಧಿಸುವ ರಾಜ್ಯದ ಮುಖಂಡರು ಪ್ರಯತ್ನ ಮಾಡಿಸಿರುವುದು ಇಲ್ಲಿ ಗಮನಾರ್ಹ ಸಂಗತಿಯಾಗಿದೆ. ಆ ಮೂಲಕ ರಾಜ್ಯದ ಗುಲಾಬಿ ಈರುಳ್ಳಿ ಬೆಳೆಗಾರರು ಮತ್ತು ವರ್ತಕರ ಸಂಕಷ್ಟಕ್ಕೆ ಪಕ್ಷಾತೀತವಾಗಿ ನಾಯಕರು ನೆರವಾಗಿದ್ದಾರೆ. ಈ ನ್ಯೂಸ್ ಬ್ಯೂರೋ, ಕೋಲಾರ. ತುಮಕೂರಿನ ಜಿಲ್ಲೆಯ ಜನತೆಗೆ ಹಾಗೂ ಕಾರ್ಮಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೃದಯ ಚಿಕಿತ್ಸೆ ಹಾಗೂ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಚಿಕಿತ್ಸೆಗಾಗಿ ಕಾರ್ಡಿಯಾ ಫ್ರಾಂಡಿಟ್ ಆಸ್ಪತ್ರೆಯನ್ನ ಅಕ್ಟೋಬರ್ 26ರಂದು ಉದ್ಘಾಟಿಸಲಾಗುತ್ತದೆ ಎಂದು ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಗೌರವಾನ್ವಿತ ಕುಲಪತಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ತುಮಕೂರಿನ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನ ಆವರಣದಲ್ಲಿ ಇಂದು ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಗೌರವಾನ್ವಿತ ಕುಲಪತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜಿಲ್ಲೆಯ ಜನತೆಗೆ ಹಾಗೂ ಕಾರ್ಮಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೃದಯ ಚಿಕಿತ್ಸೆ ಹಾಗೂ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗಾಗಿ ಕಾರ್ಡಿಯಾ ಫ್ರಾಂಟಿಂಡಾ ಆಸ್ಪತ್ರೆಯನ್ನು ಅಕ್ಟೋಬರ್ 26ರಂದು ಉದ್ಘಾಟಿಸಲಾಗುತ್ತದೆ ಎಂದು ತಿಳಿಸಿದರು. ಏಷ್ಯಾದಲ್ಲೇ ನಂಬರ್ 1 ಆಗಿ ಕಾರ್ಯನಿರ್ವಹಿಸುತ್ತಿರುವ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಹಾಗೂ ಜಿಲ್ಲೆಯ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಡಿಯಾಕ್ ಫ್ರಾಂಟಿಂಡಾ ಎಂಬ ಸಿದ್ಧಾರ್ಥ ಅಡ್ವಾನ್ಸ್ಡ್ ಹಾರ್ಟ್ ಸೆಂಟರ್ ಅನ್ನು ಉದ್ಘಾಟಿಸಲಾಗುತ್ತಿದೆ. ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ನವದೆಹಲಿಯ AIIMSನ ನಿರ್ದೇಶಕರಾದ ಡಾಕ್ಟರ್ ಬಲರಾಮ್ ಐರಾನ್, ವೈದ್ಯರಾದ ಡಾಕ್ಟರ್ ತಮೀಮ್ ಅಹಮದ್, ಸಿದ್ಧಾರ್ಥ ಅಡ್ವಾನ್ಸ್ಡ್ ಹಾರ್ಟ್ ಸೆಂಟರ್ ಟ್ರಸ್ಟಿ ಡಾಕ್ಟರ್ ಆನಂದ್, ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಉಪಕುಲಪತಿ ಡಾಕ್ಟರ್ ಪಿ ಬಾಲಕೃಷ್ಣ ಶೆಟ್ಟಿ ಮುಂತಾದವರು ಭಾಗವಹಿಸಲಿದ್ದಾರೆ. ಈ ಆಸ್ಪತ್ರೆ ಸುಮಾರು 10 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಆಸ್ಪತ್ರೆ ಎಂದು ತಿಳಿಸಿದರು. ನಾವು ಇಂಟೆನ್ಸಿವ್ ಕೇರ್ ಯೂನಿಟ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ಮೊದಲು ನಮಗಿತ್ತು, ಆದರೆ ಮಾಡರ್ನೈಸ್ ಮಾಡಿ ಅದನ್ನು ಯಾವುದೇ ಸಂದರ್ಭದಲ್ಲಿ ಒಬ್ಬ ಪೇಷಂಟನ್ನು ನಾವು ಇಲ್ಲಿ ಬೆಂಗಳೂರಿಗೆ ರೆಫರ್ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ, ಅದು ಈಗ ಅಗತ್ಯ ಇಲ್ಲ. ಇಲ್ಲೇ ನಮ್ಮಲ್ಲೇನೇ ನಾವು ಅದನ್ನು ಅವರನ್ನು ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು 8 ಬೆಡ್ಡು ಇಲ್ಲಿ ಇಂಟೆನ್ಸಿವ್ ಕೇರ್ನಲ್ಲಿದೆ, ಲೇಟೆಸ್ಟ್ ಇದು. ನಮ್ಮಲ್ಲಿ ಟೋಟಲಿ ಸುಮಾರು 10-20 ಬೆಡ್ಗಳು ಇಂಟೆನ್ಸಿವ್ ಕೇರ್ ಇದೆ. ಆದರೆ ಇದು ಲೇಟೆಸ್ಟ್ ಆಗಿ ಮಾಡಿರ್ತಕ್ಕಂಥದ್ದು. ನಾವು 7-8 ಬೆಡ್ಡನ್ನು ಈಗ ಮಾಡಿದ್ದೀವಿ. ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಗ್ರಾಮೀಣ ಭಾಗದ ರೈತರು, ಕೂಲಿ ಕಾರ್ಮಿಕರು, BPL ಕುಟುಂಬದವರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಚಿಕ್ಕಣ್ಣ SD, ಈ ನ್ಯೂಸ್, ತುಮಕೂರು. ಇದೀಗ ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ಜಿಲ್ಲೆಯ ಹೋಲ್ಸೇಲ್ ಮಾರಾಟಗಾರರಾದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ರವರಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಮೆಗಾ ಪ್ರಾರಂಭೋತ್ಸವ ಸೇಲ್.
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 18 ವರ್ಷಗಳಿಂದ ಗೃಹೋಪಯೋಗಿ ವಸ್ತುಗಳ ಮಾರಾಟದಲ್ಲಿ ಗ್ರಾಹಕರ ಮೆಚ್ಚುಗೆ ಹಾಗೂ ವಿಶ್ವಾಸಾರ್ಹತೆ ಗಳಿಸಿರುವ ಬಾಲಾಜಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಪ್ರತಿಷ್ಠಿತ ಕಂಪನಿಗಳ ಹೋಮ್ ಅಪ್ಲಯನ್ಸ್ ವಸ್ತುಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರದಲ್ಲಿ ಅರ್ಚನಾ ಕ್ಲಿನಿಕ್ ಪಕ್ಕ ಎನ್ಪಿಒ ರಸ್ತೆ ಹಾಗೂ ರಾಜು ಕಾಂಪ್ಲೆಕ್ಸ್ ಎದುರು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿಯಲ್ಲಿ ಡಿವಿಜಿ ರಸ್ತೆ ಕೋರ್ಟ್ ಹತ್ತಿರ ಮುಖ್ಯ ರಸ್ತೆ ಬಾಗೇಪಲ್ಲಿ, ಶಿಡ್ಲಘಟ್ಟದಲ್ಲಿ ಗಗನ್ ಕಾಂಪ್ಲೆಕ್ಸ್ ತಾಲೂಕು ಸೊಸೈಟಿ ಎದುರು ಟಿಬಿ ರಸ್ತೆ ಶಿಡ್ಲಘಟ್ಟ. ಯಾವುದೇ ಮಾಡೆಲ್ಗಳ ಮೇಲೆ ಸುಲಭ ದಾಖಲೆ ಪತ್ರಗಳೊಂದಿಗೆ ಸ್ಥಳದಲ್ಲೇ ಸಾಲ ಸೌಲಭ್ಯ. ಬಜಾಜ್ ಫೈನಾನ್ಸ್ ಮತ್ತು ಟಿವಿಎಸ್ ಕ್ರೆಡಿಟ್ ವತಿಯಿಂದ ಶೂನ್ಯ ಬಡ್ಡಿ ಮಾರಾಟದ ಅನುಕೂಲ. ಹಿಂದೆ ಭೇಟಿ ಕೊಡಿ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್. ವಿರಾಮದ ನಂತರ ಈ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಲಾಕ್ಡೌನ್ ಬಳಿಕ ಮತ್ತೆ ಪ್ರಾರಂಭಗೊಂಡಿದ್ದು ಹಲವಾರು ಕೌಶಲ್ಯ ತರಬೇತಿಗಳನ್ನು ಪಡೆಯುವ ಆಕಾಂಕ್ಷಿಗಳಿಗೆ ತರಬೇತಿ ಕಾರ್ಯಕ್ರಮಗಳ ಮೂಲಕ ಸ್ವಉದ್ಯೋಗಿಗಳಾಗಲು ಉದ್ಯೋಗ ಪಡೆಯಲು ನೆರವಾಗುತ್ತಿದೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಇಡೀ ದೇಶದಲ್ಲಿ ಶಾಲಾ ಕಾಲೇಜುಗಳ ಜೊತೆಗೆ ಸಣ್ಣ ಸಣ್ಣ ಕೈಗಾರಿಕೆಗಳು, ತರಬೇತಿ ಸಂಸ್ಥೆಗಳು, ಸಿನಿಮಾ ಥಿಯೇಟರ್ಗಳು, ಮಾಲ್ಗಳು, ಹೋಟೆಲ್ಗಳು ಸಹ ಬಂದ್ ಆಗಿಬಿಟ್ಟಿದ್ದವು. ಲಾಕ್ಡೌನ್ ಸಡಿಲಗೊಂಡ ನಂತರ ಒಂದೊಂದಾಗಿ ಮರು ಪ್ರಾರಂಭಗೊಳ್ಳುತ್ತಿವೆ. ಶಾಲಾ ಕಾಲೇಜುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಉದ್ದಿಮೆಗಳು, ಹೋಟೆಲ್, ಮಾಲ್, ಕಲ್ಯಾಣ ಮಂಟಪಗಳನ್ನು ತೆರೆಯಲು ಸರ್ಕಾರ ಅನುಮತಿ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾವಿರಾರು ವಿದ್ಯಾವಂತ ನಿರುದ್ಯೋಗಿಗಳಿಗೆ ವಿವಿಧ ಬಗೆಯ ತರಬೇತಿ ನೀಡಿ ಜೀವನ ಕಟ್ಟಿಕೊಳ್ಳಲು ಕಾರಣವಾಗಿರುವ ಚದಲಪುರ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯು ಮತ್ತೆ ಪುನರಾರಂಭಗೊಂಡಿದೆ. ಇಲ್ಲಿ ಜಿಲ್ಲೆಯ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ತರಬೇತಿ ನೀಡಿ ಆರ್ಥಿಕ ಆದಾಯ ಗಳಿಸಲು ಸಹಕಾರಿಯಾಗಿದೆ. ಕೊರೋನಾ ಹರಡುವ ದೃಷ್ಟಿಯಿಂದ ಮುಚ್ಚಲಾಗಿದ್ದ ಸಂಸ್ಥೆ ಮತ್ತೆ ಪುನರಾರಂಭಗೊಂಡಿದ್ದು ಈಗಾಗಲೇ ಕಂಪ್ಯೂಟರ್, ಡಿಟಿಪಿ, ಕುರಿ ಸಾಕಾಣಿಕೆ, ಜನರಲ್ ಇಡಿಪಿ ಬ್ಯಾಚ್ಗಳು ನಡೆಯುತ್ತಿವೆ. ಇಲ್ಲಿ ಇದುವರೆಗೂ 13,000 ಜನರಿಗೆ ತರಬೇತಿ ನೀಡಲಾಗಿದ್ದು ಸರಿಸುಮಾರು 8 ರಿಂದ 9 ಸಾವಿರ ಜನ ಸ್ವಯಂ ಉದ್ಯೋಗಗಳನ್ನು ಸ್ಥಾಪಿಸಿ ಜೀವನ ಸಾಗಿಸುತ್ತಿದ್ದಾರೆ. ಈಗ ಪ್ರಾರಂಭವಾಗುತ್ತಿರುವ ತರಬೇತಿಗಳಲ್ಲಿ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆಯಡಿ ಕೆಲಸ ಮಾಡಿ ಫಲಾನುಭವಿಗಳ ಕುಟುಂಬದ ಸದಸ್ಯರಿಗೂ ಪ್ರತ್ಯೇಕವಾಗಿ ತರಬೇತಿಗಳನ್ನು ನೀಡಲು ಆಲೋಚಿಸಲಾಗುತ್ತಿದೆ ಎಂದು ಸಂಸ್ಥೆ ನಿರ್ದೇಶಕ ವೆಂಕಟಸ್ವಾಮಿ ತಿಳಿಸಿದ್ದಾರೆ. ನಾವು ನಮ್ಮ ತರಬೇತಿಗಳನ್ನು ಶುರು ಮಾಡಿದ್ದೇವೆ. ಫಸ್ಟ್ ಬ್ಯಾಚು ಕಂಪ್ಯೂಟರ್ ಡಿಟಿಪಿ ಡೆಸ್ಕ್ಟಾಪ್ ಪ್ರೋಗ್ರಾಮಿಂಗ್ ಅಂತೇಳಿ ನಾವು ಶುರು ಮಾಡಿದ್ದೇವೆ. 30 ಟ್ರೈನೀಸ್ ನಮ್ಮಲ್ಲಿ ಇದ್ದಾರೆ. ಈಗ ಟ್ರೈನಿಂಗ್ ಪ್ರೋಗ್ರಾಮು ನಡೀತಾ ಇದೆ. ಮತ್ತು ನಮ್ಮ ಜಿಲ್ಲೆಗೆ ತಕ್ಕಂತೆ ನಾವು 2-3 ಈ ತರಬೇತಿಗಳನ್ನ ನಾವು ರೆಗ್ಯುಲರ್ ಇಡೀ 365 ದಿವಸಕ್ಕೂ ನಾವು ಟ್ರೈನಿಂಗ್ ಕೊಡ್ತಾನೆ ಇರ್ತೇವೆ. ಅದರಲ್ಲಿ ಕುರಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಮತ್ತು ಅಣಬೆ ಬೇಸಾಯ ಇಂಥದ್ದನ್ನು ನಾವು ರೊಟೀನ್ ಬೇಸಿಸಲ್ಲಿ ಕೊಡ್ತಾ ಇರ್ತೇವೆ. ನಮ್ಮಲ್ಲಿ ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಆದ ಕಾರಣ ನಾವು ಅದನ್ನು ಮತ್ತೆ 3 ಬ್ಯಾಚ್ ಆದ ನಂತರ ಮತ್ತಿನ್ನು 3 ಬ್ಯಾಚ್ ಆದ ನಂತರ ನಾವು ಅದನ್ನು ಹಾಗೆ ಕೊಡ್ತಾ ಬರ್ತೇವೆ. ಒಂದು ಅಣಬೆ ಬೇಸಾಯ ಆಫ್ ಕ್ಯಾಂಪಸ್ಸಲ್ಲಿ ಮಂಚನಹಳ್ಳಿ ಗೌರಿಬಿದನೂರು ತಾಲೂಕಲ್ಲಿ ಮಾಡಿದ್ದೇವೆ. ಮತ್ತು ಈಗ ಈ 2 ಬ್ಯಾಚ್ ಕೂಡ ನಮ್ಮಲ್ಲಿ ಈಗ ಇವತ್ತು ಒಂದು ಕುರಿ ಸಾಕಾಣಿಕೆ ಮತ್ತು ಇನ್ನೊಂದು ಜನರಲ್ ಇಡಿಪಿ ಅಂತೇಳಿ ಎಲ್ಲ ಸಣ್ಣ ಬಿಸ್ನೆಸ್ ಮಾಡೋರಿಗೆ ಒಂದು ಜನರಲ್ ಇಡಿಪಿ ಅಂತೇಳಿ ಒಂದು 6 ದಿನದ ಕಾರ್ಯಕ್ರಮ ನಡೀತಾ ಇದೆ. ಸಿಬಿಆರ್ಸಿಟಿ ಎಂದೇ ಕರೆಯಲ್ಪಡುವ ಸಂಸ್ಥೆ ಚಿಕ್ಕಬಳ್ಳಾಪುರ ನಗರದಿಂದ ಬೆಂಗಳೂರು ರಸ್ತೆ ಚದಲಪುರದ ಬಳಿ ಇದೆ. ಇಲ್ಲಿ ಅನಕ್ಷರಸ್ಥರು ಸೇರಿದಂತೆ ವಿದ್ಯಾವಂತ ಯುವಕ ಯುವತಿಯರಿಗೂ ತರಬೇತಿ ನೀಡಲಾಗುತ್ತಿದ್ದು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಾದ ಹಣವೆ, ಕುರಿ, ಕೋಳಿ, ಮೊಲ ಸಾಕಾಣಿಕೆ, ಟೈಲರಿಂಗ್, ಬ್ಯೂಟಿಷಿಯನ್, ಮೊಬೈಲ್ ರಿಪೇರಿ, ಪೇಪರ್ ಪ್ಲೇಟ್ ಮೇಕಿಂಗ್, ಪ್ಲಂಬಿಂಗ್, ಫೋಟೋ ಎಡಿಟಿಂಗ್, ಕರಕುಶಲ ತರಬೇತಿ ಜೊತೆಗೆ ಹೈನುಗಾರಿಕೆ, ನರ್ಸರಿ, ತೋಟ ನಿರ್ಮಾಣ ಹೀಗೆ ಸುಮಾರು 50ಕ್ಕೂ ಹೆಚ್ಚು ತರಬೇತಿಗಳು ನೀಡಲಾಗುತ್ತಿದ್ದು ಜಿಲ್ಲೆಯ ನಿರುದ್ಯೋಗಿಗಳಿಗೆ ಆದ್ಯತೆ ನೀಡಲಾಗಿದೆ. ಸಂಸ್ಥೆ ಪ್ರಾರಂಭವಾಗಿ 9 ವರ್ಷಗಳಾಗುತ್ತಿದ್ದು ದೇಶದ 570 ಸಂಸ್ಥೆಗಳಲ್ಲಿಯೇ ಅತ್ಯುತ್ತಮ ಸಂಸ್ಥೆಯಾಗಿ ಹೊರಹೊಮ್ಮಿರುವ ಈ ಸಂಸ್ಥೆಯಲ್ಲಿ ಜಿಲ್ಲೆ ಮಾತ್ರವಲ್ಲ ಹೊರ ಜಿಲ್ಲೆ ಮತ್ತು ರಾಜ್ಯದ ನಿರುದ್ಯೋಗಿಗಳು ತರಬೇತಿ ಪಡೆದು ತಿಂಗಳಿಗೆ 50,000 ರೂಗಳವರೆಗೆ ಸಂಪಾದನೆ ಮಾಡುತ್ತಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ.
ಮುಖ್ಯಮಂತ್ರಿಯಾಗಿದ್ದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ವಿರೋಧ ಮತ್ತು ಪ್ರತಿವಿರೋಧದ ನಡುವೆ ತಾವು ಕೋಲಾರ ಜಿಲ್ಲೆಗೆ ಎತ್ತಿನಹೊಳೆ ಯೋಜನೆಯನ್ನ ಅನುಮೋದನೆ ನೀಡಲಾಯಿತು. ಒಂದು ವೇಳೆ ಪ್ರತಿರೋಧಕ್ಕೆ ಮಣಿದು ಅನುಮೋದನೆ ನೀಡದಿದ್ದಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆಗೆ ಅನ್ಯಾಯವಾಗುತ್ತಿತ್ತು ಎಂದು ಕೇಂದ್ರ ಸಚಿವ ಸದಾನಂದ ಗೌಡ ತಿಳಿಸಿದರು. ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಗೆ ದಿನಗಣನೆ ಪ್ರಾರಂಭವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ಮುಖಂಡರು ಅಭ್ಯರ್ಥಿ ಚಿದಾನಂದ ಗೌಡರ ಪರ ಬಿರುಸಿನ ಪ್ರಚಾರ ನಡೆಸಿದ್ದು ಚುನಾವಣಾ ಕಾವು ಏರುತ್ತಿದೆ. ಕೋಲಾರ ತಾಲೂಕಿನ ಕಾಳಸ್ತಿಪುರ ಸಮೀಪದ ನಂದಿನಿ ಪ್ಯಾಲೇಸ್ನಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಸದಾನಂದ ಗೌಡರು ಅವಿಭಜಿತ ಕೋಲಾರ ಜಿಲ್ಲೆಗೆ ಎತ್ತಿನಹೊಳೆ ಯೋಜನೆಯನ್ನ ಅನುಮೋದನೆ ಮಾಡುವಾಗ ಎದುರಾದ ತೊಂದರೆಗಳನ್ನು ವಿವರಿಸಿ ಕೋಲಾರ ಜಿಲ್ಲೆಗೆ ಎತ್ತಿನಹೊಳೆ ಯೋಜನೆಯನ್ನ ಮಂಜೂರು ಮಾಡಿದ ತೃಪ್ತಿ ಇದೆ ಎಂದರು. ಒಂದು ದೇಶ ಒಂದು ಕಾನೂನು, ಒಂದು ದೇಶ ಒಂದು ತೆರಿಗೆ ರೀತಿಯಲ್ಲಿ ನೂತನ ಒಂದು ದೇಶ ಒಂದು ಶಿಕ್ಷಣ ನೀತಿಯನ್ನ ಜಾರಿಗೆ ತರಲಾಗಿದೆ. ಅಭ್ಯರ್ಥಿ ಚಿದಾನಂದ ಗೌಡರು ಶಿಕ್ಷಣ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ್ದು ಅವರನ್ನು ಆಯ್ಕೆ ಮಾಡುವಂತೆ ಮನವಿ ಮಾಡಿದರು. ಇದರಿಂದ ಪರಿಸರ ಹಾಳಾಗುತ್ತೆ. ಆ ಮೀನಿನ ಉತ್ಪನ್ನಗಳು ಜಾಸ್ತಿ ಆಗೋದಕ್ಕೆ ತೊಂದರೆ ಆಗುತ್ತೆ. ಭಾರಿ ಬೇಸಿಗೆ ಕಾಲದಲ್ಲಿ ಇಲ್ಲಿ ಕೂಡ ನೀರಿನ ಕೊರತೆ ಆಗ್ಬೋದು ಅಂತ ಹೇಳಿದರು. ಅಶೋಕ್ ಮಾತಾಡ್ತಾ ಇದ್ದೀವಿ. ಸುಮಾರು 1200 1300 TMC ನೀರು ಅದು ಸಮುದ್ರ ಪಾಲಾಗಿ ಹೋಗ್ತದೆ ಮಳೆಗಾಲದಲ್ಲಿ. ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾತನಾಡಿ ಕರ್ನಾಟಕ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸುಧಾರಣೆಗಳನ್ನು ತರಲಾಗಿದೆ. ಅಭ್ಯರ್ಥಿ ಚಿದಾನಂದ ಗೌಡರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಅವರಿಗೆ ಉತ್ಸಾಹ ಮತ್ತು ಬದ್ಧತೆ ಇದೆ. ವಿಧಾನ ಪರಿಷತ್ಗೆ ಅವರ ಆಯ್ಕೆ ಅಗತ್ಯವಿದೆ ಎಂದು ತಿಳಿಸಿದರು. ಬಹಳಷ್ಟು ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಎಲ್ಲರೂ ನಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ನಮ್ಮ ಸಮಾಜಕ್ಕೆ ಅರ್ಪಣೆಯನ್ನ ಮಾಡಿ ಯಾವ ರೀತಿ ವ್ಯತ್ಯಾಸವನ್ನ ಸಮಾಜಕ್ಕೆ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನ ಮಾಡಿ ತೋರಿಸಿ ತಮ್ಮ ಜೀವನದಲ್ಲಿ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದರೆ ವಿಧಾನ ಪರಿಷತ್ತಿನ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಇವತ್ತು ಕೇವಲ ಏನು ಹಣ ಪಡೆಯಬೇಕು, ಏನು ಸ್ಥಾನ ಪಡೆಯಬೇಕು ಅಂತಲ್ಲ, ಕೆಲಸ ಮಾಡಬೇಕು, ಸಾಧಿಸಬೇಕು ಅನ್ನುವಂಥ ಹುಮ್ಮಸ್ಸು ಆಸಕ್ತಿ ಇರುವಂತಹ ವ್ಯಕ್ತಿ. ಹಾಗಾಗಿ ವಿಶೇಷ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ವಿಧಾನ ಪರಿಷತ್ ಚುನಾವಣೆ ಸದ್ಯದ ಸ್ಥಿತಿಯಲ್ಲಿ ಮಹತ್ವ ಹೊಂದಿದೆ. ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳನ್ನು ಸಮರ್ಥವಾಗಿ ಮಂಡಿಸಬಲ್ಲ ಸದಸ್ಯರ ಅಗತ್ಯವಿದೆ. ವಿಧಾನ ಪರಿಷತ್ನಲ್ಲಿ ಕಾಯ್ದೆಗಳನ್ನು ರೂಪಿಸಲು ವಿಧಾನ ಪರಿಷತ್ ಸದಸ್ಯರು ಸಹ ಪ್ರಮುಖ ಪಾತ್ರ ವಹಿಸುತ್ತಾರೆ. ಪ್ರಜ್ಞಾವಂತ ಮತದಾರರು ಬಿಜೆಪಿಯನ್ನ ಬೆಂಬಲಿಸುತ್ತಾರೆ ಎಂದು ಆಶಯ ವ್ಯಕ್ತಪಡಿಸಿದರು. ಪ್ರತಿಯೊಂದು ವಿಧಾನ ಪರಿಷತ್ನ ಸದಸ್ಯ ಕೂಡ ಇವತ್ತು ಕಾಯ್ದೆ ರೂಪಿಸುವಲ್ಲಿ ಕಾಯ್ದೆ ಅದು ಅಮಲು ಆಗಬೇಕು ಅಂತಂದ್ರೆ ಈ ರಾಜ್ಯದಲ್ಲಿ ಶಾಸಕರಿಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟೇ ಶಕ್ತಿ ಮೇಲ್ಮನೆಯ ಸದಸ್ಯರಿಗೂ ಕೂಡ ಇರ್ತದೆ ಅಂತೇಳಿ ಪ್ರಬುದ್ಧ ಮತದಾರರು ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು ಮಾತಿದೆ ಈ ದೇಶದಲ್ಲಿ, ಪ್ರಬುದ್ಧ ಮತದಾರರು ಸುಸಂಸ್ಕೃತರು ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿದ್ದಾರೆ ಅನ್ನುವಂಥ ಮಾತಿದೆ. ಆ ಮಾತನ್ನು ತಾವೆಲ್ಲ ಕೂಡ ಮತ್ತೊಮ್ಮೆ ಸಾಬೀತು ಮಾಡಬೇಕು. ಪ್ರಚಾರ ಸಭೆಯಲ್ಲಿ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ನಾಗೇಶ್, ಸಂಸದ ಮುನಿಸ್ವಾಮಿ, ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ, ಕೋಲಾರ ಜಿಲ್ಲಾ ಬಿಜೆಪಿ ಉಸ್ತುವಾರಿ ಜಯಚಂದ್ರ ರೆಡ್ಡಿ, ಅಭ್ಯರ್ಥಿ ಚಿದಾನಂದ ಗೌಡ ಮತ್ತಿತರರು ಹಾಜರಿದ್ದರು. ಎಸ್ ಚಂದ್ರಶೇಖರ್, ಈ ನ್ಯೂಸ್, ಕೋಲಾರ. ಸಾರ್ವಜನಿಕರ ನಿರ್ಲಕ್ಷ್ಯದಿಂದ ದಿನೇ ದಿನೇ ವ್ಯಾಪಕವಾಗಿ ಹರಡುತ್ತಿರುವ ಕೊರೋನಾ ಸೋಂಕಿನಿಂದ ಸಾವು ನೋವುಗಳು ಹೆಚ್ಚಾಗುತ್ತಿವೆ. ಇದರ ಬಗ್ಗೆ ಕಾಳಜಿ ವಹಿಸಬೇಕಾದ ಅಗತ್ಯವಿದೆ ಎಂದು ಮಧುಗಿರಿ ತಹಸೀಲ್ದಾರ್ ಡಾಕ್ಟರ್ ಜಿ ವಿಶ್ವನಾಥ್ ತಿಳಿಸಿದರು. ಮಾಸ್ಕ್ ಧರಿಸದೇ ಇರುವವರಿಗೆ 100 ರೂಪಾಯಿ ದಂಡ ಹಾಗೂ ಸಾಮಾಜಿಕ ಅಂತರ ಉಲ್ಲಂಘನೆ ಮಾಡಿ. ಮಧುಗಿರಿ ಪಟ್ಟಣದ ನೃಪತುಂಗ ವೃತ್ತದಲ್ಲಿ ಪುರಸಭೆ, ಆರೋಗ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಕೊರೋನಾ ಸೋಂಕಿನ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಧುಗಿರಿ ತಹಸೀಲ್ದಾರ್ ಡಾಕ್ಟರ್ ಜಿ ವಿಶ್ವನಾಥ್ ರವರು ತಮ್ಮ ಕುಟುಂಬವನ್ನು ಮುಡಿಪಾಗಿಟ್ಟು ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿರುವ ಕೊರೋನಾ ವಾರಿಯರ್ಸ್ ಸೇವೆಗೆ ಯಾರೇ ಅಡ್ಡಿಪಡಿಸಿದರೂ ಅಂತಹವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಪುರಸಭೆ ಮುಖ್ಯಾಧಿಕಾರಿ ಅಮರನಾರಾಯಣ್ ಮಾತನಾಡಿ
ಕೊರೋನಾ ಸೋಂಕು ತಡೆಗಟ್ಟಲು ಪ್ರತಿಯೊಬ್ಬರೂ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿಭಾಯಿಸಬೇಕು. ಸರ್ಕಾರದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದರು. ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿದರೆ ಅಂಥವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಹೆಚ್ಚು ಸಹಕಾರ ಸಿಕ್ತು, ಹಾಗಾಗಿ ಆ ಭಾಗದಲ್ಲಿ ಸ್ವಲ್ಪ ವೈರಸ್ ಕಡಿಮೆ ಆಯಿತು. ಒಂದು ಖೇದಕರ ಸಂಗತಿ, ಕೊಡಗೇನಹಳ್ಳಿ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ನಾವು ಮೊಬೈಲ್ ಸ್ವಾಬ್ ಕಲೆಕ್ಷನ್ ಯೂನಿಟ್ ಬಂದ್ರೂ ಸಹಕಾರ ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರ ಮೂಲಕ ನಮ್ಮ ಈ ಕೊಡಗೇನಹಳ್ಳಿ ಮಹಾಜನತೆಗೆ ವಿಶೇಷ ಒಂದು ಮನವಿ ಏನಂದರೆ, ಯಾವುದೇ ನಮ್ಮ ಆರೋಗ್ಯ ಇಲಾಖೆ ನಮ್ಮ ಈ ಟೆಸ್ಟಿಂಗ್ಗೆ ಬಂದರೆ, ವ್ಯಾನ್ ತಗೊಂಡು ಟೆಸ್ಟಿಂಗ್ ಬಂದರೆ ತಾವು ಸಹಕರಿಸಬೇಕು. ನನ್ನ ಟೆಸ್ಟ್ ಮಾಡೋದ್ರಿಂದ ನನ್ನ ಆರೋಗ್ಯಕ್ಕೆ ನನಗೆ ಮಾತ್ರ ಬೆನಿಫಿಟ್ ಆಗುತ್ತೆ ಹೊರತು ಪ್ರಪಂಚದಲ್ಲಿ ಯಾರಿಗೂ ಬೆನಿಫಿಟ್ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಇದು ಕಟ ಸತ್ಯ. ಆದ್ದರಿಂದ ನನ್ನ ಆರೋಗ್ಯ ಚೆನ್ನಾಗಿದ್ದರೆ ನನ್ನ ಕುಟುಂಬದ ಆರೋಗ್ಯ ಚೆನ್ನಾಗಿರ್ತದೆ, ನನ್ನ ನೆರೆಹೊರೆಯವರು ಚೆನ್ನಾಗಿರ್ತಾರೆ. ಹಂಗಾಗಿ ನಮ್ಮ ಕೊಡಗೇನಹಳ್ಳಿ ಜನತೆಗೆ ನಾವು ಈ ಮೂಲಕ ಕೊಡುಗೆ ಕೊಡಬಹುದು. ಸಿರಾಜ್ ಅಹಮದ್, ಈ ನ್ಯೂಸ್, ಮಧುಗಿರಿ. ದಂಡ ಹಾಗೂ ಸಾಮಾಜಿಕ. ಇದೀಗ ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ಜಿಲ್ಲೆಯ ಹೋಲ್ಸೇಲ್ ಮಾರಾಟಗಾರರಾದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ರವರಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಮೆಗಾ ಪ್ರಾರಂಭೋತ್ಸವ ಸೇಲ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 18 ವರ್ಷಗಳಿಂದ ಗೃಹೋಪಯೋಗಿ ವಸ್ತುಗಳ ಮಾರಾಟದಲ್ಲಿ ಗ್ರಾಹಕರ ಮೆಚ್ಚುಗೆ ಹಾಗೂ ವಿಶ್ವಾಸಾರ್ಹತೆ ಗಳಿಸಿರುವ ಬಾಲಾಜಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಪ್ರತಿಷ್ಠಿತ ಕಂಪನಿಗಳ ಹೋಮ್ ಅಪ್ಲಯನ್ಸ್ ವಸ್ತುಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರದಲ್ಲಿ ಅರ್ಚನಾ ಕ್ಲಿನಿಕ್ ಪಕ್ಕ NPO ರಸ್ತೆ ಹಾಗೂ ರಾಜು ಕಾಂಪ್ಲೆಕ್ಸ್ ಎದುರು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿಯಲ್ಲಿ DVG ರಸ್ತೆ ಕೋರ್ಟ್ ಹತ್ತಿರ ಮುಖ್ಯ ರಸ್ತೆ ಬಾಗೇಪಲ್ಲಿ, ಶಿಡ್ಲಘಟ್ಟದಲ್ಲಿ ಗಗನ್ ಕಾಂಪ್ಲೆಕ್ಸ್ ತಾಲೂಕು ಸೊಸೈಟಿ ಎದುರು TB ರಸ್ತೆ ಶಿಡ್ಲಘಟ್ಟ. ಯಾವುದೇ ಮಾಡೆಲ್ಗಳ ಮೇಲೆ ಸುಲಭ ದಾಖಲೆ ಪತ್ರಗಳೊಂದಿಗೆ ಸ್ಥಳದಲ್ಲೇ ಸಾಲ ಸೌಲಭ್ಯ. ಬಜಾಜ್ ಫೈನಾನ್ಸ್ ಮತ್ತು TVS ಕ್ರೆಡಿಟ್ ವತಿಯಿಂದ ಶೂನ್ಯ ಬಡ್ಡಿ ಮಾರಾಟದ ಅನುಕೂಲ. ಹಿಂದೆ ಭೇಟಿ ಕೊಡಿ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್. ವಿರಾಮದ ನಂತರ ಈ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಎಲ್ಲ ಕ್ಷೇತ್ರಗಳಿಗೂ ಹೋಗೋದು ತುಂಬ ಕಷ್ಟ. ಯಾಕಂದರೆ ಆ ಜಿಲ್ಲೆಗಳಲ್ಲಿ ಬಂದು ಕೆಲವೊಂದು ಭಾಗದಲ್ಲಿ ನಾವೇನೋ ಮುಖಂಡರುಗಳು ಕಾರ್ಯಕ್ರಮ ಆಯೋಜನೆ ಮಾಡಿರ್ತೀರಿ, ಅಲ್ಲಿ ಬಂದು ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ಮಾಲೂರು ಪಟ್ಟಣದ ಪದ್ಮಾವತಿ ಕಾಂಪ್ಲೆಕ್ಸ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಬಿಜೆಪಿ ಅಭ್ಯರ್ಥಿ ಚಿದಾನಂದ ಗೌಡರ ಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ಚಿದಾನಂದ ಎಂ ಗೌಡ ಪದವೀಧರರ ಸೇವೆ ಮಾಡುವ ಉದ್ದೇಶದಿಂದ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಬಿಜೆಪಿ ಸರ್ಕಾರದ ಸಾಧನೆ ಅವರಿಗೆ ಶ್ರೀರಕ್ಷೆಯಾಗಿದೆ. ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಬಲವಾಗಿದೆ. ವಿಧಾನ ಪರಿಷತ್ತಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ 4 ಸ್ಥಾನಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸುವುದು ನಿಶ್ಚಿತ. ಈ ಹಿಂದೆ ಈ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಅಭ್ಯರ್ಥಿ ಅನುಕಂಪದ ಮಾತುಗಳನ್ನು ಪಡೆದು ಗೆಲುವು ಸಾಧಿಸಿದ್ದರು. ಆದರೆ ಅವರ ಸಾಧನೆ ಪದವೀಧರರ ಕ್ಷೇತ್ರಕ್ಕೆ ಶೂನ್ಯವಾಗಿದೆ. ಚುನಾವಣಾ ಕ್ಷೇತ್ರದಲ್ಲಿ ಅನರ್ಹ ವ್ಯಕ್ತಿಗಳನ್ನು ಮತದಾರರ ಪಟ್ಟಿಗೆ ಸೇರಿಸಲಾಗಿದೆ. ಅದಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ ಚುನಾವಣಾ ಸಿಬ್ಬಂದಿ ನಕಲಿ ಮತದಾನ ನಡೆಯದಂತೆ ಎಚ್ಚರ ವಹಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಹನುಮಂತಪ್ಪ, ಜಿಲ್ಲಾ ಉಪಾಧ್ಯಕ್ಷ ಎಂ ರಾಮಮೂರ್ತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪಿ ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷ ಪುರ ನಾರಾಯಣಸ್ವಾಮಿ, ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಸತೀಶ್ ಆರಾಧ್ಯ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಮಳೆಗೆ ಮನೆ ಬಿದ್ದು ತಂದೆ ಮಗನ ಸಾವು, ತಾಯಿ ಮಗಳ ಸ್ಥಿತಿ ಗಂಭೀರ. ವಿಧಿಯಾಟಕ್ಕೆ ಛಿದ್ರವಾಯಿತು ಕುಟುಂಬದ ಬದುಕು. ಈರುಳ್ಳಿ ರಫ್ತು ನಿಷೇಧ ತೆರವಿನಿಂದ ಬೆಂಗಳೂರು ರೋಸ್ ಈರುಳ್ಳಿಗೆ ಮುಕ್ತಿ. ಬಯಲು ಸೀಮೆ ರೈತರ ಬೆಳೆಗೆ ವಿದೇಶ ಮಾರಾಟದ ಅನುಕೂಲ. ಹೃದಯ ರೋಗಿಗಳ ಪಾಲಿಗೆ ವರದಾನವಾಗಲಿದೆ ತುಮಕೂರಿನ ಕಾರ್ಡಿಯಾ ಫ್ರಾಂಟಿಡಾ ಆಸ್ಪತ್ರೆ. ಅಕ್ಟೋಬರ್ 26ರಂದು ಉದ್ಘಾಟನೆ. ವಿದ್ಯೆ ಇದ್ದರೂ ಕೌಶಲ್ಯವಿಲ್ಲದ ನಿರುದ್ಯೋಗಿಗಳಿಗೆ ದಾರಿದೀಪವಾಗುತ್ತಿದೆ ಉದ್ಯೋಗ ತರಬೇತಿ ಕೇಂದ್ರ. ನಿರುದ್ಯೋಗ ನಿವಾರಣೆಯಲ್ಲಿ ಸಂಸ್ಥೆಯ ಪ್ರಮುಖ ಪಾತ್ರ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್. ವಂದನೆಗಳೊಂದಿಗೆ ಶಬ್ರಿಂತಾಜ್.